ಮೈಲಿ ದೂರಲಿದ್ದ ಬಂದು ಒಂದೇ ನಲ್ಲೆಗೆ ಬರ್ತವೆ. ಊರೆಲ್ಲ 1000-2000 ಜನ ಇದ್ದೀವಿ. ನೀರು ಪಗೀತೈತೆ ನಮಗೆ. ಅವರು ಪಂಚಾಯತಿಯವರು ಕೂಡ ಯಾರು ಕೇಳಲ್ಲ, ಬಂದು ಯಾರು ಏನಂತ ಕೇಳೋದೇ ಇಲ್ಲ. ನೀರು ಇಲ್ಲದೆ ಇರೋದ್ರಿಂದ ಏನೇನು ಸಮಸ್ಯೆ ಆಗ್ತಾ ಇದೆ? ನೀರು ಇಲ್ಲ, ಮತ್ತೆ ನಮ್ಗೆ ಅಲ್ಲಿಂದ ಬಂದು 1 ಮೈಲ್ ದೂರ ಬರ್ತೀವಿ. ಒಂದೇ ಮೋಟರ್. ದನ ಕರುಗಳಿಗೆ ನೀರಿಲ್ಲ, ಮೇವಿಲ್ಲ. ದನ ಕರುಗಳಿಗೆ ನೀರು ನೋಡೋಣ, ನಮಗೆ ಮನುಷ್ಯರಿಗೆ ಕುಡಿಯೋಕೆ ನೋಡೋಣ, ಏನೂ ಇಲ್ಲ ನಮಗೆ. ಭಾರಿ ಕಷ್ಟಪಡ್ತಾ ಇದ್ದೀವಿ. ಇಲ್ಲಿದ್ದ ಅಲ್ಲಿ 1 ಮೈಲ್ ನುಗ್ಕೊಂಡು ಹೋಗ್ಬೇಕು ಗಾಡಿ, ನೀರೇ ಇಲ್ಲ ನೋಡಪ್ಪ. ಎಷ್ಟು ದಿನದಿಂದ ಸಮಸ್ಯೆ ಆಗ್ತಾ ಇದೆ? ಅವಾಗ ಇಲ್ಲಿಗೆ 15 ದಿವಸದಿಂದ ಹಂಗೆ ಆಗುತ್ತೆ. ಯಾರು ಪಂಚಾಯತ್ ಮಾಡ್ಸಂಗಿಲ್ಲ, ಓಟರ್ ಮಾಡ್ಸಂಗಿಲ್ಲ. ಇಲ್ಲಿ ತುಂಬ ಕುಡಿಯೋ ನೀರಿನ ಸಮಸ್ಯೆ ಭಾಳ ಐತೆ. ಇಲ್ಲಿ ದನ ಕರ ಹಸುಗಳಿಗೂ ನೀರಿಲ್ದಂಗೆ ಆಗೈತೆ. ಅದ್ರ ಜೊತೆಗೆ ನಾವು ಸುಮಾರು ಊರು ಬಿಟ್ಟು 1 ಕಿಲೋಮೀಟ್ರ್ ದೂರ ಹೋದರೆ ಫಿಲ್ಟರ್ ನೀರು ಸಿಗುತ್ತೆ. ಅರ್ಧ ಕಿಲೋಮೀಟ್ರ್ ದೂರ ಮತ್ತೆ ಒಂದೇ ನೆಲೆ, ಇಡೀ ಊರಿಗೆ ಒಂದೇ ನೆಲೆ ಇರೋದು. ಇದು ಊರಿನ ಜನಕ್ಕೆ ಸಾಕಾಗ್ತಿಲ್ಲ, ಭಾಳ ಕಷ್ಟಪಡ್ತಿದ್ದೀವಿ. ಇಡೀ ಉರಿ ಬಿಸಿಲಲ್ಲಿ ಸಣ್ಣ ಮಕ್ಕಳನ್ನೆಲ್ಲ ಕಟ್ಕೊಂಬಂದು ನೀರು ತಂದು ಹಾಕೋದೇ ಒಂದು ಉದ್ಯೋಗ ಐತೆ. ಮಾಡೋ ಕೆಲಸ ಎಲ್ಲ ಬಿಟ್ಟು ನಾವು ನೀರು ತರೋದೇ ಒಂದು ಕಷ್ಟ ಆಗ್ಬಿಟ್ಟತೆ. ಇದನ್ನು ಎಲ್ಲ ಅಧಿಕಾರಿಗಳಿಗೂ ಗಮನ ತಂದಿದ್ವಿ, ಊರಿನ ಮುಖ್ಯಸ್ಥರಿಗೂ ಎಲ್ಲ ಹೇಳಿದ್ವಿ.